ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಎಲ್ರಿಗಾದರೂ ಕೂಡ ಕಾಡ್ತಾನೇ ಇರುತ್ತೆ. ಅವರಿಗಾದರೂ ಕೂಡ ಆಗಲಿ, ಮಕ್ಕಳಿಗಾದರೂ ಕೂಡ ಆಗಲಿ, ಕೂದಲು ಉದುರುವಂಥ ಸಮಸ್ಯೆ ಆಗಲಿ, ಕೂದಲು ಜಾಸ್ತಿನೇ ಬೆಳೀತಾ ಇಲ್ಲ ಅಂದರೂ ಕೂಡ ನಮ್ಮ ಕೂದಲಿಗೆ ಏನೆಲ್ಲ ಹಚ್ಬೋದಂತ ತೋರಿಸ್ತೀನಿ. ನೀವೇನು ಮಾಡ್ತೀರಾ, ಕೆಮಿಕಲ್ ಇರುವಂಥ ಶಾಂಪೂಗಳಲ್ಲಿ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಎಲ್ಲನೂ ಕೂಡ ಬಳಸೋದ್ರಿಂದ ನಮ್ಮ ತಲೆಯಲ್ಲಿ ಜಾಸ್ತಿನೇ ಬಿಳಿ ಕೂದಲ ಸಮಸ್ಯೆ ಕೂಡ ಆಗುತ್ತೆ. ಹಾಗೆ ಕೂದಲು ಉದುರುವಂಥ ಸಮಸ್ಯೆ ಕೂಡ ಖಂಡಿತವಾಗಿ ಆಗುತ್ತೆ. ಅದರಿಂದ ನಾವು ಯಾವ ರೀತಿ ತಪ್ಪಿಸ್ಕೋಬೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ನೀವು ಕೂಡ ನೋಡಿ, ಮಾಡ್ಕೊಂಡು ನೋಡಿ, ನಿಮಗೂ ಕೂಡ ಯೂಸ್ ಅನಿಸಿದ್ರೆ ನನ್ನ ವಿಡಿಯೋಗೂ ಕೂಡ ಲೈಕ್ ಕೊಡಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತು ನಿಮಗೋಸ್ಕರ ಒಂದು ಯೂಸ್ಫುಲ್ ಆಗುವಂಥ ಟಿಪ್ಸ್ ಕೊಡ್ತೀನಿ. ನಾವು ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಬಂದರೆ ನಾವು ಇದನ್ನು ಟ್ರೈ ಮಾಡಿದ್ರೆ ಸಾಕು, ನಮ್ಮ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ನ್ಯಾಚುರಲಾಗಿ ಹೇರ್ ಕಲರ್ನ ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಇವಾಗ ತೊಗೊಂಡಿರೋಂಥದ್ದು ಕಬ್ಬಿಣದ ಕಡೆ ಸ್ಟವ್ ಮೇಲೆ ಇಟ್ಕೊಂಡಿರೋಂಥದ್ದು. ಯಾವುದೇ ಹೇರ್ ಪ್ಯಾಕ್ ಆಗಲಿ ಕಬ್ಬಿಣದ ಕಡೆಯಲ್ಲಿ ಮಾಡಿಕೊಂಡ್ರೆ ನಮಗೆ ಕಬ್ಬಿಣದ ಅಂಶ ಬರುತ್ತಲ್ವ ಸ್ನೇಹಿತರೆ, ಅದು ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲಾಗಿ ಬಣ್ಣ ಮಾಡುತ್ತೆ. ಇವಾಗ ಅದು ಕಬ್ಬಿಣದ ಕಡೆಯನ್ನು ಬಿಸಿ ಆಗಿರುವಂಥದ್ದು. ಈ ಕಬ್ಬಿಣದ ಕಡೆಯಲ್ಲಿ ನಾನು ಹಾಕ್ತಾ ಇರುವಂಥದ್ದು ಅರಿಶಿಣದ ಪುಡಿ. ನೋಡಿ, ಈ ಅರಿಶಿಣದ ಪುಡಿ ತುಂಬಾ ಯೂಸ್ಫುಲ್ ಆಗುವಂಥದ್ದು. ಯಾಕಂದರೆ ನಮ್ಮ ಬಿಳಿ ಕೂದಲು ಕಪ್ಪು ಮಾಡುತ್ತೆ, ಹಾಗೆ ನಮ್ಮ ಮುಖದ ಮೇಲೆ ಗ್ಲೋನೆಸ್ ಕೂಡ ಮಾಡುವಂಥ ಈ ಬ್ಯೂಟಿಫುಲ್ ಆದ ಟಿಪ್ಸು. ಹಾಗಾದರೆ ನಾನು ಹಲವಾರು ರೀತಿ ಟಿಪ್ಸ್ ತೋರಿಸಿದ್ದೀನಿ, ಖಂಡಿತವಾಗಿ ಹೋಗಿ ನೋಡ್ಬೋದು. ಇವಾಗ ನಾನು ಬಿಳಿ ಕೂದಲ ಸಮಸ್ಯೆಗೆ ನಾನು ಇವಾಗ ಅರಿಶಿಣದ ಪುಡಿಯಿಂದ ಕೂಡ ನಾವು ಯಾವ ರೀತಿಯಾಗಿ ಹೇರ್ ಕಲರ್ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಖಂಡಿತವಾಗಿ ಇದನ್ನು ನೀವು ಟ್ರೈ ಮಾಡಿದರೆ ಸಾಕು, ನೀವು ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳನ್ನು ಮರೆತು ಬಿಡ್ತೀರಾ. ಅಷ್ಟು ನ್ಯಾಚುರಲಾಗಿ ರಿಸಲ್ಟ್ ಸಿಗುವಂಥ ಹೇರ್ ಪ್ಯಾಕು. ಹಾಗಾದರೆ ಫಸ್ಟು ಇವಾಗ ನೋಡ್ತಾ ಇರ್ಬೋದು, ಕಬ್ಬಿಣದ ಕಡೆ ಬಿಸಿ ಆದಮೇಲೆ ನಾನು ಇವಾಗ ಅರಿಶಿಣದ ಪುಡಿ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀವು ಅರಿಶಿಣದ ಪುಡಿಯನ್ನು ಬಳಸಬೇಕಾಗತ್ತೆ. ಹಾಗಾಗಿ ನೀವು ಮಾಡಿ ಕೂಡ ಇಟ್ಕೋಬೋದು, ಏನು ಪರವಾಗಿಲ್ಲ, ನಡೆಯುತ್ತೆ. ಎಷ್ಟು ದಿನಗಳ ಕಾಲ ಮಾಡಿಟ್ಕೊಳ್ತೀರಾ ಅದ್ರ ಮುಖಾಂತರ ನೀವು ಜಾಸ್ತಿ ಕಡಿಮೆ ಯೂಸ್ ಮಾಡ್ಬೋದು. ಇವಾಗ ನಾನು ಒಂದು 3 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಅರಿಶಿಣದ ಪುಡಿ ಫ್ರೈ ಮಾಡ್ತಾ ಇರಬೇಕು, ಕಲರ್ ಪೂರ್ತಿಯಾಗಿ ಚೇಂಜ್ ಆಗೋವರೆಗೂ ಕೂಡ ಇದನ್ನು ಪೂರ್ತಿಯಾಗಿ ಫ್ರೈ ಮಾಡ್ತಾನೆ ಇರಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದರ ಟೈಮ್ ತೊಗೊಳ್ಳೋದ್ರಿಂದ ನ್ಯಾಚುರಲಾಗಿ ಹೇರ್ ಕಲರ್ ಸಿಗುತ್ತೆ ಸ್ನೇಹಿತರೆ. ಯಾವುದೇ ಕೆಮಿಕಲ್ ಹೇರ್ ಪ್ಯಾಕ್ಗಳಕ್ಕಿಂತ ನ್ಯಾಚುರಲಾಗಿರುವಂಥ ಹೇರ್ ಕಲರು ತುಂಬಾ ಬಳಸೋದ್ರಿಂದ ನಮಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗೋಲ್ಲ. ಹಾಗೆ ನಾವು ಕೂಡ ಇದನ್ನು ಬಳಸೋದ್ರಿಂದ ನಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ನೆಸ್ ಆಗುತ್ತೆ. ಇವಾಗ ಇದಕ್ಕೆ ನಾನು ಹಾಕ್ತಾ ಇರುವಂಥ ಸ್ನೇಹಿತರೆ, ನೋಡಿ, ನಾನು ಹೀನಾ ಮೆಹಂದಿ ಪುಡಿ ಹಾಕ್ತಾ ಇದ್ದೀನಿ. ಅದು ಕೂಡ ಒಂದು ಅರ್ಧ, ನೋಡಿ ಸೇಮ್ ಇದು ಪ್ರಮಾಣ ಎಷ್ಟು ತೊಗೊಂಡಿದ್ದೀನಿ ಅದು ಕೂಡ ಅಷ್ಟೇ ಪ್ರಮಾಣ ತೊಗೋಬೇಕು. ಅದು ಕೂಡ ಇದರಲ್ಲಿ ಫ್ರೈ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು ತೊಗೊಳ್ತಾ ಇರೋವಂಥದ್ದು ಬ್ರಿಂಗ್ರಾಜ್ ಪೌಡ್ರ್. ಬ್ರಿಂಗ್ರಾಜ್ ಪೌಡ್ರ್ ನಮ್ಮ ಬಿಳಿ ಕೂದಲು ನ್ಯಾಚುರಲಾಗಿ ಕಲರ್ ಮಾಡುವಂಥ ಸಹಾಯ ಮಾಡುತ್ತೆ ಸ್ನೇಹಿತರೆ. ಒಳ್ಳೆ ರೀತಿಯಾಗಿ ನಮ್ಮ ಕೂದಲಿಗೆ ಕಪ್ಪು ಬಣ್ಣ ಮಾಡುತ್ತೆ. ಹಾಗಾಗಿ ಬ್ರಿಂಗ್ರಾಜ್ ಪುಡಿ 1 ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇವೆಲ್ಲನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಬೇಕು, ಪೂರ್ತಿಯಾಗಿ ಫ್ರೈ ಆಗಬೇಕು. ಇದನ್ನು ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು ಸ್ನೇಹಿತರೆ. ಇವೆಲ್ಲ ಕೂಡ ಗುಣಮಟ್ಟ ಶಕ್ತಿ ಇರುವಂಥದ್ದು, ನಮ್ಮ ಬಿಳಿ ಕೂದಲಾಗಿ ನ್ಯಾಚುರಲಾಗಿ ಕಲರ್ ಮಾಡುವಂಥದ್ದು. ಹಾಗೆ ಸಣ್ಣ ಏಜು ಮಕ್ಕಳಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಬರ್ತಾ ಇರುವಂಥದ್ದು. ಅವರಿಗಾದರೂ ಕೂಡ ಕೆಮಿಕಲ್ ಹೇರ್ ಪ್ಯಾಕ್ಗಳು ಬಳಸೋದಕ್ಕೆ ಆಗಲ್ಲ. ಹಾಗಾಗಿ ನ್ಯಾಚುರಲಾಗಿ ಹೇರ್ ಕಲರ್ ನೀವು ಕೂಡ ಟ್ರೈ ಮಾಡ್ಬೋದು ಅವರ ತಲೆಯಲ್ಲಿ ಕೂಡ. ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು, ಫ್ರೈ ಆಗ್ತಾನೇ ಇದೆ. ಫ್ರೈ ಆಗುವಾಗ ಕಲರ್ ಎಲ್ಲ ಕೂಡ ಕಪ್ಪಾಗ್ತಾ ಬರುತ್ತೆ. ನೋಡಿ, ಪೂರ್ತಿಯಾಗಿ ಈ ಥರ ನೋಡ್ತಾ ಇರ್ಬೋದು, ಒಳಗಡೆ ಈ ಥರ ಬೆಂಕಿ ಥರ ಕಾಣಿಸುತ್ತೆ. ಆದರೂ ಕೂಡ ನೀವು ಇವಾಗ ಬೆಂಕಿ ಥರ ಕಾಣಿಸೋದಕ್ಕೆ ಸ್ಟಾರ್ಟ್ ಆದಾಗ ನಾವು ಇದನ್ನು ಸ್ಟವ್ ಆಫ್ ಮಾಡಿಬಿಡಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಸ್ವಲ್ಪ ಬಿಡಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಟ್ರೈ ಮಾಡಬೇಕಲ್ವ. ಹಾಗಾಗಿ ಈ ಥರ ಬೆಂಕಿ ಥರ ಕಾಣಿಸೋವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡಾದಮೇಲೆ ಪೂರ್ತಿಯಾಗಿ ಇದು ತಣ್ಣಗಾದ್ಮೇಲೆ ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ತಣ್ಣಗಾದ್ಮೇಲೆ ಯಾವ ರೀತಿಯಾಗಿ ಇದು ಪೂರ್ತಿಯಾಗಿ ಕಪ್ಪಾಗಿರುತ್ತೆ ಅಂತ ಅದು ಕೂಡ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಬೆಂಕಿ ಕಾಣಿಸ್ತಾ ಇರುವಂಥದ್ದು. ಈ ಪೂರ್ತಿ ಬೆಂಕಿ ಎಲ್ಲ ಕೂಡ ನಮ್ಗೆ ಏನಾಗಬೇಕಂದ್ರೆ ತಣ್ಣಗಾಗಬೇಕು. ಅಲ್ಲಿವರೆಗೂ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಈ ಬೆಂಕಿ ಯಾಕೆ ಕಾಣಿಸುತ್ತೆ ಅಂದರೆ ಸ್ನೇಹಿತರೆ, ನಾವು ಅದರಲ್ಲಿ ಹೀನಾ ಮೆಹಂದಿ ಪುಡಿ ಹಾಕಿದ್ದೀವಿ. ಅದ್ರ ಜೊತೆಗೆ ಹಾಕಿರುವಂಥದ್ದು ಬ್ರಿಂಗ್ರಾಜ್ ಮೆಹಂದಿ ಪುಡಿ. ಅದೆಲ್ಲ ಕೂಡ ಏನಾಗುತ್ತೆ ಅಂದರೆ ಈ ಥರ ಬೆಂಕಿ ಕಾಣಿಸೋವಂಥದ್ದೇ ನೋಡಿ, ಆಮೇಲೆ ಕಪ್ಪಾಗಿ ಉಳಿದ್ಬಿಡುತ್ತೆ ಸ್ನೇಹಿತರೆ. ಅದೇ ನಮಗೆ ಕಪ್ಪಾಗಿ ಸಿಗುವಂಥ ಹೇರ್ ಕಲರು. ಇವಾಗ ನೋಡಿ, ಬೆಂಕಿ ಕಾಣಿಸೋವಾಗ ನಾನು ಇದಕ್ಕೆ ಸೈಡಿಗೆ ಇಡ್ತೀನಿ. ಸ್ವಲ್ಪ ಸೈಡಿಗೆ ಇಡೋಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಇನ್ನು ಸ್ವಲ್ಪ ಹೊಗೆ ಥರ ಕಾಣಿಸ್ತಾ ಇರೋದು ಕೊಬ್ಬರಿ ಎಣ್ಣೆ ಹಾಕಿದ್ಮೇಲೆ. ಈ ಥರ ಕೊಬ್ಬರಿ ಎಣ್ಣೆ ಯಾಕೆ ಹಾಕಬೇಕಂದ್ರೆ ಸ್ನೇಹಿತರೆ, ನಾವು ಹೇರ್ ಪ್ಯಾಕ್ ಅಲ್ವಾ, ಅದು ನ್ಯಾಚುರಲಾಗಿ ನಮಗೆ ಹೇರಿಗೆ ಯೂಸ್ ಮಾಡುವಾಗ ಕೊಬ್ಬರಿ ಎಣ್ಣೆ ಯಾವುದೇ ಅಲ್ಲಿ ಬಳಸಬೇಕು. ಆವಾಗ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ಬಿಳಿ ಕೂದಲು ಸಮಸ್ಯೆ ಕೂಡ ಬರದೇ ರೀತಿ ಆಗುತ್ತೆ. ಇವಾಗ ನೋಡಿ, ಪೂರ್ತಿ ತಣ್ಣಗಾದ್ಮೇಲೆ ಈ ಥರ ಕಪ್ಪಾಗಿ ಬೂದಿ ಥರ ಕಾಣಿಸುತ್ತೆ.
ಇದೇ ಬೂದಿ ನಮಗೆ ಯೂಸ್ಫುಲ್ ಆಗುವಂಥ ಹೇರ್ ಪ್ಯಾಕ್ ಅನ್ಬೋದು. ನೋಡಿ ಇದು ಪೂರ್ತಿಗೆ ಒಂದು ಬಟ್ಲಲ್ಲಿ ತೆಗಿತಾ ಇದ್ದೀನಿ. ಫುಲ್ಸೆ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ. ಫುಲ್ ತಣ್ಣಗಾದ್ಮೇಲೆ ನಾನು ಇದನ್ನು ಟ್ರೈ ಮಾಡಬೇಕು. ಈ ಥರ ಪುಡಿ ಮಾಡಿ ನೀವು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ, ನಡೆಯುತ್ತೆ. ಎಷ್ಟು ದಿನಗಳ ಕಾಲ ಕೂಡ ಯೂಸ್ ಮಾಡ್ಬೋದು. ಇವಾಗ ನಾನು ಆವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ, ಇವಾಗ ಕೂಡ ನಾನು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಹೇರಿಗೆ ಯೂಸ್ ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆ ಬೇಕೇ ಬೇಕು. ಹೇರ್ ನಮ್ಮ ಗ್ರೋತ್ನೆಸ್ ಆಗುತ್ತೆ. ನಮ್ಮ ಬಿಳಿ ಕೂದಲು ಬುಡದಿಂದ ಕಪ್ಪಾಗಿ ಬೆಳಿಬೇಕಂದ್ರೆ ನಾವು ಕೊಬ್ಬರಿ ಎಣ್ಣೆ ಬಳಸಲೇಬೇಕು. ಹಾಗಾಗಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ನೋಡಿ ಯಾವ ರೀತಿಯಾಗಿ ಕಲರ್ ಬಂತಂತ ನೋಡಿ. ಇದೇ ನೋಡಿ ಸ್ನೇಹಿತರೆ ನ್ಯಾಚುರಲಾಗಿ ಹೇರ್ ಕಲರ್ ಅನ್ಬೋದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ನ್ಯಾಚುರಲಾಗಿ ಹೇರ್ ಕಲರ್ನ ಈ ಥರವಾಗಿ ನಾವು ರೆಡಿ ಮಾಡಿ ನಮ್ಮ ಕೂದಲನ್ನು ನಾವು ಯೂಸ್ ಮಾಡ್ತಾ ಹೋದರೆ ನಮ್ಮ ಬಿಳಿ ಕೂದಲು ಕಪ್ಪಾಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆ ನೋಡಿ ನಾವು ಮನೆಯಲ್ಲಿ ಮಾಡಿ ಯೂಸ್ ಮಾಡೋದ್ರಿಂದ ನಮಗೆ ಎಷ್ಟು ಒಳ್ಳೆ ರೀತಿ ರಿಸಲ್ಟ್ ಸಿಕ್ಕರೆ ನಾವು ಕೂಡ ಎಷ್ಟು ಖುಷಿ ಪಡ್ತೀವಲ್ವಾ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರು ಟ್ರೈ ಮಾಡ್ಬೋದು. ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಪ್ಪಾಗಿರುವಂಥದ್ದು. ಇದರಲ್ಲಿ ನಾವು ಕೊಬ್ಬರಿ ಎಣ್ಣೆ ಹಾಕಿರ್ತೀವಿ, ನಮ್ಮ ಹೇರಿಗೆ ಪೂರ್ತಿಯಾಗಿ ಹಚ್ಕೊಂಡು ನೀವು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ತಲೆ ವಾಶ್ ಮಾಡ್ಕೋಬೋದು. ಇದನ್ನು ವಾರದಲ್ಲಿ ಒಂದು 4 ಸರ್ತಿ ಆದರೂ ಕೂಡ ನೀವು ಟ್ರೈ ಮಾಡಲೇಬೇಕು. ಯಾಕಂದರೆ ನೀವು 4 ಸರ್ತಿ 5 ಸರ್ತಿ ಟ್ರೈ ಮಾಡ್ತಾ ಹೋದರೆ ನಿಮ್ಮ ತಲೆ ಪೂರ್ತಿಯಾಗಿ ಕಪ್ಪಾಗಿಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದು ಬಿಳಿ ಕೂದಲು ಕೂಡ ಕಾಣಿಸಲ್ಲ, ಅಷ್ಟು ಕಪ್ಪಾಗಿಬಿಡುತ್ತೆ. ಇದನ್ನು ಟ್ರೈ ಮಾಡ್ತಾ ನಿಮ್ಮ ಬಿಳಿ ಕೂದಲು ಕಪ್ಪಾಗಿ ಮಾಡ್ಕೊಳ್ಳಿ. ಹಾಗೆ ನೀವು ಕೂಡ ಕೆಮಿಕಲ್ ಶಾಂಪೂ ಬಳಸೋದು ಬಿಡಬೇಕಾಗತ್ತೆ. ಯಾಕಂದರೆ ನಾವು ತಲೆ ಹೇರ್ ಪ್ಯಾಕ್ ಹಚ್ಚಿದ ತಕ್ಷಣ ಕೆಮಿಕಲ್ ಶಾಂಪೂ ಹಚ್ಚಬಾರ್ದು. ಹಾಗಾಗಿ ಇದನ್ನು ಹಚ್ಕೊಂಡು 4 ದಿವಸ ಒಂದು ವಾರಕ್ಕೆ ನೀವು ಶಾಂಪೂನ ಬಳಸ್ಬೋದು. ಹಾಗಾಗಿ ದಿನಾಲೂ ಇದನ್ನು ಟ್ರೈ ಮಾಡಿದಾಗ ಶಾಂಪೂ ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ಯೂಸ್ಫುಲ್ ಆಗುವಂಥ ಹೇರ್ ಪ್ಯಾಕು ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತೀನಿ. ಇದೇ ರೀತಿ ಹೊಸ ವಿಡಿಯೋ ತರ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ. ಹಾಗಿದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.